ಹೀಗೆ ಆಂಧ್ರ ಪ್ರದೇಶ ಮಾತ್ರ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ. ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರಿನ ಜನ ಮಳೆ ಅವಾಂತರಕ್ಕೆ ರೋಸಿ ಹೋಗಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಅಸ್ಸಾಂ ಚಂಡಮಾರುತದ ಬಿಸಿ ಯಾದಗಿರಿ ಜಿಲ್ಲೆಗೂ ತಟ್ಟಿದೆ. ಕಳೆದೆರಡು ದಿನಗಳಿಂದ ಮಳೆರಾಯ ಜಿಲ್ಲೆಯಲ್ಲಿ ಅಬ್ಬರಿಸ್ತಾ ಇದ್ದಾನೆ. ನದಿ ಹೊರವಲಯದಲ್ಲಿರುವಂತಹ ಭೀಮಾ ನದಿಯಂತೂ ಅಪಾಯದ ಮಟ್ಟವನ್ನು ಮೀರಿ ಹರಿತಿದೆ. ನದಿ ದಡದ ಎರಡೂ ನದಿಗಳು ಮುಳುಗಿ ಹೋಗಿದ್ದು ದೇವಸ್ಥಾನಕ್ಕೆ ಹೋಗುವ ಮೆಟ್ಟಿಲುಗಳು ನೀರಿನಲ್ಲಿ ಮಾಯವಾಗಿದೆ. ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಭೀಮಾ ನದಿಯ ದಡದಲ್ಲಿದ್ದೀನಿ. ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಮಾತ್ರ ಭೀಮಾ ಮತ್ತು ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ. ಆದ್ರೆ ಈಗ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿಲ್ಲ. ಆದ್ರೂ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆ ಅಂದ್ರೆ ಸ್ಥಳೀಯವಾಗಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಹಿತ ಹರಿದು ಬರುತ್ತಿರುವಂತದ್ದು. ಇಲ್ಲಿ ನೋಡಿ, ಇದು ಗುರುಮಠಕಲ್ ತಾಲೂಕಿನಲ್ಲಿರುವಂತಹ ಚಿಂತನಹಳ್ಳಿ. ಇಲ್ಲಿರುವಂತಹ ಗವಿಸಿದ್ದೇಶ್ವರನ ಸನ್ನಿಧಿಗೆ ಅನೇಕ ಭಕ್ತರು ಬರ್ತಾರೆ. ಸದಾ ಸಣ್ಣಕ್ಕೆ ಧುಮುಕ್ತಾ ಇದ್ದಂತ ನೀರಿನಲ್ಲಿ ತೆರಳಿ ಗುಹೆಯಲ್ಲಿರೋ ದೇವರ ದರ್ಶನ ಮಾಡ್ತಾರೆ. ಆದ್ರೀಗ ಮಳೆಯ ಪ್ರಮಾಣಕ್ಕೆ ಜಲಪಾತ ಭೋರ್ಗರೆತ ಎದೆನಡುಗಿಸುವಂತಿದೆ. ಇನ್ನು ಯಾದಗಿರಿಯ ನೆರೆ ಜಿಲ್ಲೆ ರಾಯಚೂರಿನಲ್ಲೂ ವರ್ಣಾರ್ಭಟ ಹೆಚ್ಚಿದೆ. ಬಿ ಯದ್ಲಾಪುರ ಗ್ರಾಮದಲ್ಲಿ ದಿವಾಕರ್ ಅನ್ನೋರ ಮನೆಯ ಮೇಲ್ಛಾವಣಿ ಮನೆ ಕುಸಿದಿದೆ. ಮನೆ ಕುಸಿಯುವಾಗ ಕುಟುಂಬದ 6 ಮಂದಿ ಒಳಗೆ ಇದ್ರು. ಕೂಡಲೇ ಓಡೋಡಿ ಬಂದ ಸ್ಥಳೀಯರು 6 ಮಂದಿಯ ಪ್ರಾಣವನ್ನು ಉಳಿಸಿದ್ರು. ಇದಿಷ್ಟೇ ಅಲ್ಲದೆ ರಾಯಚೂರು ತಾಲೂಕಿನಲ್ಲಿ 3 ದಿನದಲ್ಲಿ 16 ಮನೆಗಳ ಕುಸಿತವಾಗಿದೆ. ಸದ್ಯ ನಾನು ರಾಯಚೂರು ತಾಲೂಕಿನ ಬಿ ಯದ್ಲಾಪುರ ಗ್ರಾಮದಲ್ಲಿ ಏಕಾಏಕಿ ಕುಸಿದಂತಹ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ಕೂದಲೆಳೆ ಅಂತರದಲ್ಲಿ ಇಡೀ ಕುಟುಂಬಸ್ಥರು ಅಂದ್ರೆ 6 ಜನ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ದೃಶ್ಯದ ಹಳ್ಳಿ ವಾತಾವರಣಕ್ಕೆ ಯಾವ ರೀತಿ ಬೇಕು ಆ ರೀತಿ ಜಂಟಿ ಮನೆ ಅಂತ ಕರೆಯಲಾಗುತ್ತೆ. ಆ ರೀತಿ ಕಟ್ಟಿಗೆಗಳ ಮೂಲಕ ಮೇಲೆ ಮಣ್ಣಿನ ಹೊದಿಕೆ ಹಾಕಿ ಈ ಒಂದು ಮೇಲ್ಛಾವಣಿಯನ್ನ ನಿರ್ಮಿಸಲಾಗಿತ್ತು. ಆದ್ರೆ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ಶಿಥಿಲಾವಸ್ಥೆಯಲ್ಲಿದ್ದಂತಹ ಮೇಲ್ಛಾವಣಿ ಏಕಾಏಕಿ ಕುಸಿದು ಬಿದ್ದಿರುವಂತದ್ದು. ಇನ್ನು ಭಾರಿ ಮಳೆಗೆ 100 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಹಾನಿಯಾಗಿದೆ. ಹತ್ತಿ, ತೊಗರೆ, ಭತ್ತ ಸೇರಿದಂತೆ ಹಲವು ಬೆಳೆಗಳು ನೀರು ಪಾಲಾಗಿದ್ದು ಅನ್ನದಾತ ಕಣ್ಣೀರಿಡುವಂತಾಗಿದೆ. ಗುಂಜಹಳ್ಳಿ ಬಳಿಯ ಕೆರೆ ನೀರು ಹೊಲಕ್ಕೆ ನುಗ್ಗಿ ಬೆಳೆಗಳು ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ನಾನು ರಾಯಚೂರು ತಾಲೂಕಿನ ಗುಂಜಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಜಮೀನಲ್ಲಿ ಯಾವ ರೀತಿ ತೇವಾಂಶ ಹೆಚ್ಚಾಗಿರುವಂತಹ ಕಾರಣ ಮತ್ತು ಕೆರೆ ನೀರು ಒಳಗಡೆ ಅಂದ್ರೆ ಹೊಲಕ್ಕೆ ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ತೊಗರಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂತಹ ಸ್ಥಿತಿಯನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. 100 ಹೆಕ್ಟೇರ್ ಪ್ರದೇಶದಲ್ಲಿ ಜಮೀನಿದಾವೆ. ಬೇರೆ ಬೇರೆ ಬೆಳೆಗಳನ್ನ ಬೆಳೆಯಲಾಗುತ್ತೆ. ಆದ್ರೆ ಕೆರೆ ತುಂಬಿರುವಂತಹ ಕಾರಣಕ್ಕಾಗಿ ಕೆರೆ ಸಂಪೂರ್ಣವಾಗಿ ತುಂಬಿ ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ನೀರು ನುಗ್ಗಿರುವಂತದ್ದು. ಇದೇ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಲಬುರಗಿಯಲ್ಲಿ ಮಳೆರಾಯ ಅವಾಂತರಗಳನ್ನು ಹೊತ್ತು ತಂದಿದ್ದಾನೆ. ಕಮಲಾಪುರ ತಾಲೂಕಿನ ಜೀವಣಗಿ ರಸ್ತೆಯಲ್ಲಿರುವಂತಹ ಸೇತುವೆಯೊಂದು ಲಾರಿ ಚಲಿಸ್ತಾ ಇದ್ದಾಗಲೇ ಏಕಾಏಕಿ ಕುಸಿದಿದೆ. ಸದ್ಯ ಕಮಲಾಪುರ ಜೀವಣಗಿ ಸಂಪರ್ಕ ಕಲ್ಪಿಸುವಂತ ರಸ್ತೆ ಬಂದ್ ಮಾಡಲಾಗಿದೆ. ಇನ್ನು ಬಂಪರ್ ಬೆಳೆ ನಿರೀಕ್ಷೆಯಲ್ಲಿದ್ದಂತಹ ಅನ್ನದಾತರು ಮಳೆ ಹೊಡೆತಕ್ಕೆ ಕಂಗಾಲಾಗಿದ್ದಾರೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ ಕಬ್ಬು, ತೊಗರಿ ಸೇರಿದಂತೆ ವಿವಿಧ ಬೆಳೆಗೆ ಹಾನಿಯಾಗಿದೆ. ಸೇಡಂ, ಚಿತ್ತಾಪುರ, ಚಿಂಚೋಳಿ ಭಾಗದ ರೈತರು ಆತಂಕದಲ್ಲಿ ಕಾಲ ದುಡಿದಿದ್ದಾರೆ. ದಿಢೀರನೆ ಕಳೆದ 3-4 ದಿನಗಳಿಂದ ಸುರಿತಾ ಇರತಕ್ಕಂಥ ಮಳೆ ಸಾಕಷ್ಟು ಅನಾಹುತವನ್ನ ಮಾಡಿದೆ. ಸದ್ಯ ನಾನು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಗುಡುಗುರ್ತಿ ಗ್ರಾಮದ ಬಳಿ ಇದ್ದೀನಿ. ಇಡೀ ಗ್ರಾಮ ಇಡೀ ಜಮೀನೇನಿದೆ, ಕಬ್ಬು ಬೆಳೆದ ಹೊಲ ಏನಿದೆ, ಇಡೀ ಹೊಲನೇ ಅಂತಂದ್ರೆ ಮಳೆ ನೀರಿನಿಂದ ತುಂಬಿಕೊಂಡಿರತಕ್ಕಂಥದ್ದು. ಕೆರೆ ಅಂತ ಪರಿಸ್ಥಿತಿ ಈ ಜಮೀನಿನಲ್ಲಿ ಆಗಿದೆ. ಇಡೀ ಕಬ್ಬು ಅಂತಂದ್ರೆ ಮುಳುಗುವ ಹಂತಕ್ಕೆ ಬಂದಿದೆ. ಒಂದೊಮ್ಮೆ ಇವತ್ತು ಮತ್ತು ನಾಳೆ ಮತ್ತೆ ಮಳೆ ಮುಂದುವರೆದಲ್ಲಿ ಇಡೀ ಕಬ್ಬು ಸಂಪೂರ್ಣವಾಗಿ ಮುಳುಗುವಂತ ಭೀತಿ ಬಂದಿದೆ. ಬೀದರ್ನಲ್ಲಿ ಮಳೆಯ ರಂಪಾಟಕ್ಕೆ ಪಶು ಆಸ್ಪತ್ರೆಯ ಕಟ್ಟಡವೇ ಸೋರುತ್ತಿದೆ. ಭಾಲ್ಗಿ ತಾಲೂಕಿನ ಕಣಜಿ ಪಶು ಆಸ್ಪತ್ರೆ ಆವರಣದಲ್ಲಿ ಕಳೆದ 3 ದಿನದಿಂದ ಮಳೆ ನೀರು ನಿಂತಿದೆ. ಜಾನುವಾರುಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಪಶು ವೈದ್ಯರು ಪರದಾಡುತ್ತಿದ್ದಾರೆ. ಇದಷ್ಟೇ ಅಲ್ಲದೆ ಕಟ್ಟಡ ಬಿರುಕು ಬಿಟ್ಟಿದ್ದು ಜೀವ ಭಯದಲ್ಲಿ ಸಿಬ್ಬಂದಿ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬೀದರ್ ಜಿಲ್ಲೆಯಲ್ಲಿ ಮಳೆಗೆ ಈವರೆಗೆ 136 ಮನೆಗಳು ಕುಸಿದು ಹೋಗಿದೆ. ಸಿಂಧಬಂದಗಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಮಳೆ ನೀರು ನಿಂತು ಅವಾಂತರಗಳೇ ಸೃಷ್ಟಿಯಾಗಿದೆ. ಈ ಶಾಲೆಯಲ್ಲಿ 200ಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇದ್ದು ನಿಂತ ನೀರಿನಲ್ಲೇ ಓಡಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ವರುಣಾರ್ಭಟಕ್ಕೆ ಹೆದ್ದಾರಿನೇ ಹದಗೆಟ್ಟು ಹೋಗಿತ್ತು. TV9 ಇದಕ್ಕೆ ಸಂಬಂಧಪಟ್ಟಾಗೆ ಬಹಳ ವಿಸ್ತೃತವಾದಂತಹ ವರದಿಯನ್ನ ಮಾಡಿತ್ತು. ಯಾವ ರೀತಿಯ ಕಳಪೆ ಕಾಮಗಾರಿ, ಹೇಗಿದ್ದು ಜನರಿಗೆ ಸಮಸ್ಯೆಯನ್ನ ತಂದೊಡ್ತಾ ಇದೆ, ಗುಂಡಿಗಳ ಹೆದ್ದಾರಿಯಲ್ಲಿ ವಾಹನ ಸವಾರರು ಹೇಗೆ ಸಾವಿನೊಂದಿಗೆ ಸರಸಾಡ್ತಾ ಹೋಗ್ಬೇಕಾದಂತ ಸನ್ನಿವೇಶ ಇದೆ ಅನ್ನುವಂಥದ್ದನ್ನ TV9 ನಲ್ಲಿ ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಈಗ ಸ್ಥಳಕ್ಕೆ ಶರಣಬಸಪ್ಪ ದರ್ಶನಾಪುರ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲಾ ಉಸ್ತುವಾರಿ
ಸಚಿವರು. ಭೀಮಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆಯನ್ನ ವೀಕ್ಷಿಸ್ತಾರೆ ಸಚಿವ. ಸೇತುವೆ ದುರಸ್ತಿಗೆ ಅಧಿಕಾರಿಗಳಿಗೆ ಸಚಿವರುಗಳು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸುಮ್ಮನೆ ಖಡಕ್ ವಾರ್ನಿಂಗ್ ಕೊಟ್ಟು ಹೋಗೋದಲ್ಲ, ಅದು ಕೆಲಸ ಆಗಿದೆಯಾ ಏನು ಎತ್ತ ಅಂತ ನೋಡಬೇಕು. ಯಾಕಂತ ಅಂದ್ರೆ ಕೆಲ ಅಧಿಕಾರಿಗಳಷ್ಟು ಮೈಗಳ್ರು ಬಹಳ ಸಮಸ್ಯೆಯನ್ನ ತಂದು ಉಟ್ಬಿಡ್ತಾರೆ ಅವರು ಈ ಸಾರ್ವಜನಿಕರಿಗೆ. ಹಾಗಾಗಿ ಸಚಿವರು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಿದೆ. ರಸ್ತೆ ನೋಡಿ ಹೆಂಗಾಗೋಗಿದೆ ಅಂತೇಳಿ.